ವಿದ್ಯಾಶ್ರೀ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಈ ವರ್ಷ ಪ್ರತಿ ವರ್ಷದ ಥರ ಈ ವರ್ಷವೂ ಕೂಡ ಎಲೆಕ್ಷನ್ಗೆ ನಿಂತಿದ್ದೇನೆ. ಎಲ್ಲರೂ ನನ್ನ ಚಿಹ್ನೆ ಸೈಕಲ್. ಎಲ್ಲರೂ ನನ್ನ ಚಿಹ್ನೆಯ ಸೈಕಲ್ಗೆ ವೋಟ್ ಹಾಕಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಹಮ್ಮಿಕೊಂಡಿರುವಂತಹ ಶಾಲಾ ಸಂಸತ್ತು ಚುನಾವಣೆಯಲ್ಲಿ ನಾನು ಭಾಗವಹಿಸಿದ್ದೇನೆ. ನನ್ನ ಚಿಹ್ನೆ ಫುಟ್ಬಾಲ್. ಎಲ್ಲರೂ ಫುಟ್ಬಾಲ್ಗೆ ವೋಟ್ ಹಾಕಬೇಕೆಂದು ಕಳಕಳಿ ವಿನಂತಿ. ನೀವು ನನಗೆ ವೋಟ್ ಹಾಕಿದರೆ ನಾನು ಕ್ರೀಡಾ ಮಂತ್ರಿ ಆಗಬೇಕು ಎಂದು ಆಶಿಸಿದ್ದೇನೆ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈ ಬಾರಿ ಸರ್ಕಾರಿ ಪ್ರೌಢಶಾಲೆ ಗೌರ್ಬಿಯಲ್ಲಿ ಹಮ್ಮಿಕೊಂಡಿರುವ ಶಾಲಾ ಸಂಸತ್ತು ಚುನಾವಣೆಯಲ್ಲಿ ನಾನು ಕೂಡ ಭಾಗವಹಿಸಿದ್ದೇನೆ. ನಾನು 10ನೇ ಇರುವುದರಿಂದ ಇದೊಂದು ವರ್ಷ ಯಾವುದಾದರೂ ಒಂದು ಹುದ್ದೆಯನ್ನು ಅಲಂಕರಿಸಬೇಕೆಂದು ಆಶಿಸಿದ್ದೇನೆ. ನನ್ನ ಆಸೆಯನ್ನು ಈಡೇರಿಸಿ ನನ್ನ ಚಿಹ್ನೆ ತಕ್ಕಡಿ ಎಲ್ಲರೂ ನನಗೆ ವೋಟ್ ಹಾಕಿ ಆರಿಸಿ ತರಬೇಕೆಂದು ತಮ್ಮಲ್ಲಿ ವಿನಂತಿ. ಶಾಲಾ ಸಂಸತ್ ಚಳವಳಿ ನಾನು ಭಾಗವಹಿಸಿದ್ದೇನೆ. ನನ್ನ ಚಿಹ್ನೆ ಛತ್ರಿ. ನನಗೆ ಎಲ್ಲರೂ ಮತದಾನ ಆಯ್ಕೆಯನ್ನು ವಿನಂತಿಸಿಕೊಳ್ಳುತ್ತೇನೆ. ಶಾಲಾ ಸಂಸತ್ತಿನ ಚುನಾವಣೆಯನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ. ನಿನ್ನೆ ತಾನೇ ಈ ಒಂದು ಚುನಾವಣೆಗೆ ನೋಟಿಫಿಕೇಶನ್ ಅನ್ನು ಹೊರಡಿಸಿದ್ದು, ನಾಮಿನೇಷನ್ ಪ್ರಕ್ರಿಯೆ ನಿನ್ನೆ ಬೆಳಗ್ಗೆ ಮುಕ್ತಾಯವಾಗಿದೆ. ಸಾಯಂಕಾಲ ನಾಮಿನೇಷನನ್ನು ನಾಮಪತ್ರಗಳನ್ನು ಹಿಂತೆಗೆದುಕೊಳ್ಳುವಂತಹ ಕಾರ್ಯ ಮುಗಿದಿದೆ. ಇವತ್ತಿನ ದಿವಸ ಅತ್ಯಂತ ಸುವ್ಯವಸ್ಥಿತವಾಗಿ ಸುಭದ್ರತೆಯಲ್ಲಿ ಪೊಲೀಸರ ಒಂದು ಸಹಕಾರದೊಂದಿಗೆ ಇವತ್ತು ಉತ್ತಮವಾಗಿರತಕ್ಕಂತಹ ಚುನಾವಣೆಯನ್ನು ನಡೀತಾ ಇದೆ. ಎಲ್ಲ ವಿದ್ಯಾರ್ಥಿಗಳಿಗೂ ಈಗಾಗಲೇ ಯಾವ ರೀತಿ ಮತವನ್ನು ನೀಡಬೇಕು, ಆ ಮತದ ಪೆಟ್ಟಿಗೆಯಲ್ಲಿ ಯಾವ ರೀತಿ ಹಾಕಬೇಕು, ಮತಪತ್ರವನ್ನು ಯಾವ ರೀತಿ ಮಡಿಸಬೇಕು, ಇದನ್ನೆಲ್ಲ ಮಾಹಿತಿಯನ್ನು ನೀಡಲಾಗಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತಮ್ಮ ತಮ್ಮ ಗುರುತು ಪತ್ರಗಳನ್ನು ಅಂದರೆ ಆಧಾರ್ ಕಾರ್ಡ್ ಇಲ್ಲವೇ ಶಾಲೆಯಲ್ಲಿ ನೀಡಿರ್ತಕ್ಕಂಥ ID ಕಾರ್ಡನ್ನು ತೆಗೆದುಕೊಂಡು ಬಂದು ಅಲ್ಲಿ APR ಅವರ ಹತ್ರ ಅದನ್ನು ನೋಂದು ಮಾಡಿಸಿ 17A ರಿಜಿಸ್ಟರ್ನಲ್ಲಿ ತಮ್ಮ ಸಹಿಯನ್ನು ಹಾಕಿ ಆ ಮತಪತ್ರವನ್ನು ತೆಗೆದುಕೊಂಡು ಹೋಗಿ ತಮ್ಮ ಮತವನ್ನು ನೀಡ್ತಾ ಇದ್ದಾರೆ. ಈ ಒಂದು ಕಾರ್ಯ ಅತ್ಯಂತ ಗೌಪ್ಯವಾಗಿ ನಡೆದಿದ್ದು ಚುನಾವಣಾ ಏಜೆಂಟರು ಸಹಿತ ಎಲ್ಲ ಒಂದು ಮತದಾರರನ್ನು ಗುರುತಿಸ್ತಾ ಇದ್ದಾರೆ. APR ಅವರು PO1 PO2 ಮತ್ತೆ ಎಲ್ಲ ಪೋಲಿಂಗ್ ಅಧಿಕಾರಿಗಳು ಅತ್ಯಂತ ಸುವ್ಯವಸ್ಥಿತವಾಗಿ ಕಾರ್ಯವನ್ನು ನಡೆದಿದೆ. ಈಗ ಸುಮಾರು 30% ವೋಟಿಂಗ್ ಆಗಿದ್ದು ಇನ್ನೂ ಅತ್ಯಂತ ಮತದಾರರು ಕುತೂಹಲದಿಂದ ತಮ್ಮ ಮತವನ್ನು ನೀಡಲು ಇಲ್ಲಿ ಕಾಯ್ತಾ ಇದ್ದಾರೆ. ಧನ್ಯವಾದಗಳು. ಪ್ರೌಢಶಾಲೆ ಗೌರ್ಬಿ 2025-26ನೇ ಸಾಲಿನ ಶಾಲಾ ಸಂಸತ್ ಚುನಾವಣೆ ಕಾರ್ಯನಿಮಿತ್ತ ನನ್ನನ್ನು ಚುನಾವಣಾ ಇಲಾಖೆಯು ಚುನಾವಣಾಧಿಕಾರಿಗಳು APR ಅಂತ ನೇಮಕ ಮಾಡಿದ್ದು ಮೊದಲನೇ ಅಧಿಕಾರಿಯಾಗಿ ನಾನು ನನ್ನ ಕೆಲಸವನ್ನು ಅತ್ಯಂತ ಜವಾಬ್ದಾರಿಯಿಂದ ಕಾರ್ಯವನ್ನು ನಿರ್ವಹಿಸ್ತಿದ್ದೆ. ಮತ್ತು ಎಲ್ಲ ಮತ ಹಾಕುವಂಥ ವಿದ್ಯಾರ್ಥಿಗಳ ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು, ಶಾಲಾ ಗುರುತಿನ ಚೀಟಿ ಇವೆಲ್ಲ ಮತ್ತು ಇನ್ನಿತರ ಎಲ್ಲ ದಾಖಲೆಗಳನ್ನು ಸುವ್ಯವಸ್ಥಿತವಾಗಿ ಪರಿಶೀಲಿಸಿ ಅವರಿಗೆ ಮತವನ್ನು ನೀಡಲು ಅನುಮತಿ ನೀಡುತ್ತಿದ್ದೇನೆ. ಧನ್ಯವಾದಗಳನ್ನು. ಅಧಿಕಾರಿಯಾಗಿದ್ದು ಚುನಾವಣಾ ಅಧಿಕಾರಿಯು ಪರಿಶೀಲಿಸಿ ಕಳಿಸುವಂಥ ಅಭ್ಯರ್ಥಿಗಳನ್ನು ಅಳಿಸಲಾಗದಂಥ ಶಾಯಿಯನ್ನು ಹಾಕಿ ಅವರನ್ನು ಕಳಿಸುತ್ತಿದ್ದೇನೆ. ಸಂಸತ್ತು ಆಯೋಜಿಸಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನಾನು PO2 ಆಗಿ ಕಾರ್ಯನಿರ್ವಹಿಸುತ್ತಿದ್ದು PO1 ಅವರು ಕಳಿಸಿರ್ತಕ್ಕಂತಹ ಮತದಾರರಿಗೆ ನಾನು ಚುನಾವಣಾ ಪತ್ರವನ್ನು ವಿತರಿಸುತ್ತಿದ್ದೇನೆ ಮತ್ತು
ಮತ ಚಲಾಯಿಸಲು ಅನುವು ಮಾಡಿಕೊಡುತ್ತಿದ್ದೇನೆ. 2025-26ನೇ ಸಾಲಿನ ಸರ್ಕಾರಿ ಪ್ರೌಢಶಾಲೆ ಗೌರಿಯಲ್ಲಿ ಶಾಲಾ ಸಂಸತ್ತು ಚುನಾವಣೆಯನ್ನು ಹಮ್ಮಿಕೊಳ್ಳಲಾಗಿದೆ. ಶಾಲಾ ಸಂಸತ್ತು ಚುನಾವಣೆ ಬಿಸಿ ಹೇಗಿದೆ ಎಂದು ನೋಡೋಣ ಬನ್ನಿ. ನೀವು ನೋಡುತ್ತಿರುವ ಹಾಗೆ ಇಲ್ಲಿ ಅಭ್ಯರ್ಥಿಗಳ ಹೆಸರು ಹಾಗೂ ಇಲ್ಲಿ ಅವರ ಚಿಹ್ನೆಗಳನ್ನು ಗುರುತಿಸಲಾಗಿದೆ. ಬನ್ನಿ ವೀಕ್ಷಕರೇ, ಮತದಾನ ಮಾಡುವವರು ಇಲ್ಲಿ ಸರಣಿಯ ಸಾಲಿನಲ್ಲಿ ನಿಂತಿದ್ದಾರೆ. ಅವರ ಅಭಿಪ್ರಾಯವನ್ನು ಅಭ್ಯರ್ಥಿಯನ್ನು ಗೆಲ್ಲಿಸಬೇಕೆಂದು ಆಶಿಸಿದ್ದಾರೆ. ಅದನ್ನು ನಾವು ಹೇಳೋದಿಲ್ಲ. ನಾವು ಭದ್ರತೆಗಾಗಿ ಪೊಲೀಸ್ ಸಿಬ್ಬಂದಿಯನ್ನು ಆಯೋಜಿಸಿದ್ದಾರೆ. ಅವರು ತಮ್ಮ ಕಾರ್ಯವನ್ನು ಕಟ್ಟುನಿಟ್ಟಾಗಿ ನಿರ್ವಹಿಸುತ್ತಿದ್ದಾರೆ. ಕಾರ್ಡ್ ಬೇಕಲ್ಲ, ಗುರುತಿನ ಚೀಟಿ, ಮತದಾರ ಚೀಟಿ ಓಟ್ ಹಾಕೋರು ತರಬೇಕಲ್ಲ, ಬೇಕಿಲ್ಲ ಮತ್ತೇನು ಹಾಕಲ್ಲ ಈಗ ತರಬೇಕು. ಇಲ್ಲ ನೀನು ಏನು ಹೆಸರು? ಹನುಮಂತರ. ಆಲ್ರೆಡಿ ಓಟ್ ಆಗಿದೆ ಇದು. ಇಲ್ಲಿ ನೋಡಿ ಓಟ್ ಆಗಿದೆ. ನೀನಲ್ಲ ಅಲ್ಲ 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 ನಿನ್ನ ಅಲ್ಲ ಇದು. ಓಟ್ ಯಾರು ಬಂದಿದೆ? ಅಲ್ಲ, ಆಲ್ರೆಡಿ ಓಟ್ ಆಗಿದೆ. ಇಲ್ಲಿ ಸಹಿ ಇದೆ ನೋಡು. ನೀನಲ್ಲ, ಅಲ್ಲಿ PR ಸಾಹೇಬ್ರಿಂದ ನೋಡಿ. ನಿನ್ನ ಹೆಸರೇನು? ಆಲ್ರೆಡಿ ನೀನು ಓಟ್ ಹಾಕಿದ್ಯಲ್ಲಪ್ಪ, ಆಗಲೇ ನಿನ್ನ ಹೆಸರಲ್ಲೇ ಓಟ್ ರಿಜಿಸ್ಟರ್ಡ್ ಆಗಿದೆ. ನೀನೇ ಹೌದಾ? ನಿಂದು ಒಂದು ID ಕಾರ್ಡ್ ತುಂಬ ನಾ ಕನ್ಫರ್ಮ್ ಮಾಡ್ಕೊತೀನಿ ನೀನೇ ಹೌದು ಅಂತ ಹೇಳಿ ನಿನಗೆ ಮತ್ತೊಂದು ಸಾರಿ ಬೇರೆ ಓಟ್ ಹಾಕಿ ಕೊಡ್ತೀನಿ. ನಾನು ಚಾಲೆಂಜ್ ಓಟ್ ಮಾಡಕ್ಕಂತ ನೀನೇ ಅಂತೇಳಿ ಚಾಲೆಂಜ್ ಮಾಡಬೇಕು. ಅದಕ್ಕಾಗಿ ಇಲ್ಲಿ ನೀನು ಡಿಪಾಸಿಟ್ ಇಡಕ್ಕೆ ಆಗ್ತದ, ನಿನಗೆ ರಿಸಿಪ್ಟ್ ಕೊಡ್ತದ. ನೀನೇನು ಕನ್ಫರ್ಮ್ ಆಗ್ತದಂದ್ರೆ ನಿನಗೆ ಡಿಪಾಸಿಟ್ ವಾಪಸ್ ಕೊಡ್ತದ. ಇಲ್ಲ ಅಂತಂದ್ರೆ ನಿನ್ನನ್ನು ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ಇದೆಯಾ ನಿನ್ನ ಹತ್ರ? ಏನಾದ್ರೂ ID ಕಾರ್ಡ್ ಇದೆಯಾ? ಇಲ್ಲ. ಪೊಲೀಸ್ ಸಿಬ್ಬಂದಿ ಬನ್ನಿ, ಇಲ್ಲಿ ಇವನ್ ತಗೊಂಡೋಗಿ. ಈಗ ತಾನೇ ಮತದಾನವನ್ನು ಮಾಡಿರುವಂತಹ ಮತದಾರರು ಇಲ್ಲಿ ನಿಂತಿದ್ದಾರೆ. ಚುನಾವಣೆ ಮೊದಲನೇ ಬಾರಿ ಚುನಾವಣೆಯನ್ನು ಆಯೋಜಿಸಿದ್ದಾರೆ. ಇಲ್ಲ, ಮೊದಲನೇ ಬಾರಿ 3 ಸಲ ಚುನಾವಣೆಯ ವ್ಯವಸ್ಥೆಯು ಹೇಗಿತ್ತು? ಚುನಾವಣಾ ವ್ಯವಸ್ಥೆಯು ನಾನು ಹೋದ ನಂತರ ನನ್ನ ಆಧಾರ್ ಕಾರ್ಡನ್ನು ಪರಿಶೀಲಿಸಿ ನನ್ನಿಂದ ಸಹಿಯನ್ನು ಹಾಕಿಸಿಕೊಂಡು ನನ್ನ ತೋರ್ಬೆರಳಿಗೆ ಶಾಯಿಯನ್ನು ಹಾಕಿದರು. ನಂತರ ವೋಟರ್ ಕಾರ್ಡನ್ನು ಕೊಟ್ಟಿದ್ದರು. ನಾನು ನನಗೆ ಇಷ್ಟವಾದ ಅಭ್ಯರ್ಥಿಗಳಿಗೆ ವೋಟ್ ಮಾಡಿ ಮತದಾನ ಪಟ್ಟಿಗೆಯಲ್ಲಿ ಹಾಕಿ ಬಂದಿದ್ದೇನೆ. ನಾನು ಮಾಡಿರುವುದರಿಂದ ನನಗೆ ತುಂಬ ಖುಷಿಯಾಗಿದೆ. ಚುನಾವಣೆ ಬಗ್ಗೆ ನಿಮ್ಗೆ ಈಗಾಗಲೇ ಮೊದಲಿನಿಂದಲೂ ಪರಿಚಯ ಅದ. ಬಹುಶಃ 2000 ಅಲ್ಲಿ ಮಾಡಿರ್ತಾರ, 7th ಮಾಡಿರ್ತಾರ. ನೋಡ್ರಿ ನೀವು ಅಲ್ಲಿ ನಿಮಗೆ ಸ್ವಲ್ಪ ವ್ಯತ್ಯಾಸ ಇರ್ತದ. ಅದಕ್ಕೆ ನೀವು ಎಲ್ಲರೂ ಸರಿಯಾಗಿ ಸೌಮ್ಯವಾಗಿ ಒಳ್ಳೆಯ ರೀತಿಯಿಂದ ನಡೆದುಕೊಳ್ಳೋ ಸಲುವಾಗಿನೇ ಈ ಚುನಾವಣೆ ಮಾಡಿ ಎಲ್ಲ ಖಾತೆಗಳನ್ನು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ಹಂಚಿಕೆ ಮಾಡಿದ್ದಾರೆ. ಯಾಕೆ ಮಾಡಿದ್ರೆ ಅದ್ರ ತಕ್ಕ ನೀವು ನಡ್ಕೋಬೇಕು ಅಂತ. ಈಗ ಪ್ರಧಾನಮಂತ್ರಿಯಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾವು ಶಾಲೆ ಮುಂದೆ ಬರ್ಬೇಕು. ಈಗಾಗಲೇ ಎಲ್ಲರೂ ಹೈಸ್ಕೂಲ್ ಭಾಳ ಚಲೋ ಅದ ಅಂತ ಹೇಳಿ ಹೆಸರು ಕಲ್ತದ. ನಾನು ಒಂದ್ ಜನರೇ ಕೇಳಿ ನನ್ನ ಮುಂದೆ ನಿಮ್ಮ ಹೈಸ್ಕೂಲ್ ಹೆಸರು ಚಲೋ ಅದಾರಿ ಅಂತ. ಹೈಸ್ಕೂಲ್ ಹೆಸರು ಚಲೋ ಇರ್ಬೇಕಾಯ್ತಂದ್ರೆ ನೀವೆಲ್ಲರೂ ಚಲೋ ಇದ್ದಾಗ ಹೈಸ್ಕೂಲ್ ಹೆಸರು ಚಲೋ ಬರ್ತದೆ. ಭಾರತದ ಪ್ರಜೆಗಳಾದ ನಾವು ಭಾರತದ ಸಂವಿಧಾನಕ್ಕೆ ಬದ್ಧನಾಗಿ ನಮ್ಮ ನಾಡು ನುಡಿ, ಸಂಸ್ಕೃತಿ, ಆಚಾರ ವಿಚಾರ, ನಡೆನುಡಿಗಳಲ್ಲಿ ಪರಿಶುದ್ಧನಾಗಿ ನಮ್ಮ ಶಾಲಾ ಕಾರ್ಯ ಚಟುವಟಿಕೆಗಳನ್ನು ಸುವ್ಯವಸ್ಥಿತವಾಗಿ ನಿರ್ವಹಿಸಿಕೊಂಡು ಹೋಗುತ್ತೇವೆ ಎಂದು ಈ ಮೂಲಕ ಈ ಸಭೆಯಲ್ಲಿ ಶಾರದಾ ಮಾತೆ ಸಾಕ್ಷಿಯಾಗಿ ನಾವು ಶ್ರದ್ಧಾಪೂರ್ವಕವಾಗಿ ದೃಢ ಸಂಕಲ್ಪ ಮಾಡುತ್ತೇವೆ. ಜೈ ಹಿಂದ್.